ಈಗ ನಾವು ಟೈಲರ್ಸ್ ಥಿಯರಮ್ ಬಗ್ಗೆ ಸ್ಟಡಿ ಮಾಡೋಣ. ಏನಿದೆ ಟೈಲರ್ಸ್? ಮೊದಲು ಸ್ಟೇಟ್ಮೆಂಟ್ ನೋಡಿ. ಲೆಟ್ ಎಫ್ ಬಿ ಎ ಫಂಕ್ಷನ್ ಸಚ್ ದಟ್ ಎಫ್ ಇಟ್ಸ್ ಫಸ್ಟ್ ಡೆರಿವೇಟಿವ್ ಫಸ್ಟ್ nth derivatives are continuous in a closed interval a comma x. ಅಂದರೆ ಆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ ಕ್ಲೋಸ್ ಇಂಟರ್ವಲ್ ಅಲ್ಲಿ ಫಸ್ಟ್ ಡೆರಿವೇಟಿವ್, ಸೆಕೆಂಡ್ ಡೆರಿವೇಟಿವ್ ಅಪ್ ಟು nth ಡೆರಿವೇಟಿವ್ ಆ ಕಂಟಿನ್ಯೂಸ್ ಇದೆ ಮತ್ತು n+1 ಡೆರಿವೇಟಿವ್ ಏನಿದೆ ಓಪನ್ ಇಂಟರ್ವಲ್ ಅಲ್ಲಿ ಎಕ್ಸಿಸ್ಟ್ ಇದೆ ಅಂತಂದ್ರೆ ಹಿಯರ್ ಕೀಪ್ ಇನ್ ಮೈಂಡ್ a and x ಆರ್ ಕಾನ್ಸ್ಟೆಂಟ್ ಇಲ್ಲಿ ಮತ್ತು ವಿ ಆರ್ ಡಿಫರೆನ್ಸಿಯೇಟಿಂಗ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ವೇರಿಯಬಲ್ t where t belongs to an interval. This is very important. There exists a c strictly between a and x such that the f of x can be written as like this ಅಂತ f of a plus f dash of a into x minus a plus f double dash of a divided by 2 factorial into x minus a whole square dot dot if nth derivative of a with into x minus a raised to n divided by n factorial plus rn of x where remainder is given by this. There exists a c ಅಂದ್ರೆ c ಆ ಒಂದು ಓಪನ್ ಇಂಟರ್ವಲ್ ಅಲ್ಲಿ ಎಕ್ಸಿಸ್ಟ್ ಆಗ್ತದೆ ಅಂತಕ್ಕಂಥದ್ದು. ಅಂದ್ರೆ ನಾವು ಆ ಒಂದು ಫಂಕ್ಷನ್ ಅನ್ನು ಎಕ್ಸ್ಪಾಂಡ್ ಮಾಡಬಹುದು ಅಂತ. ಬಹಳ ಇಂಪಾರ್ಟೆಂಟ್, ಕೀಪ್ ಇನ್ ಮೈಂಡ್. ಈ ಫಂಕ್ಷನ್ ಆದ್ರೆ ನೆನಪಿರಲಿ, ನಾವು ಆ ಫಂಕ್ಷನ್ ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದೀವಿ ಅಟ್ ಎಕ್ಸ್ ಸಮ್ ವ್ಯಾಲ್ಯೂ. ಎಕ್ಸ್ ಮೇ ಬಿ ಎನಿ ನಂಬರ್ ವಿಚ್ ಇಸ್ ಫಿಕ್ಸ್ಡ್ ಹಿಯರ್. ಎಕ್ಸ್ ಇಸ್ we are going to constant here. We are going to f of x ನ ಕಾನ್ಸ್ಟ್ ನಾನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ. ಯಾವ ತರ ಇದನ್ನ ಪ್ರೂಫ್ ಮಾಡಬಹುದು? ಬೈ ರೋಲ್ಸ್ ಥಿಯರಮ್ ನಾನು ಈ ತರ ಪ್ರೂವ್ ಮಾಡಬಹುದು. ನೋಡಿ, ಪ್ರೂಫಿಗೆ ಬಂದ್ರೆ ನಾ ಹೇಳಿದೆ ಸ್ಟೇಟ್ಮೆಂಟ್ ಆಫ್ ದಿ ಪ್ರೂಫ್ ಮಾಡಿದ್ವಿ. ನಾವು ಒಂದು ಆಕ್ಸಿಲರಿ ಫಂಕ್ಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಆಕ್ಸಿಲರಿ ಫಂಕ್ಷನ್ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಕಾನ್ಸ್ಟೆಂಟ್ ಅಗೇನ್ ಎಫ್ ಆಫ್ ಟಿ and f dash of t into x minus t, because they are differentiable, they exist already the given in the problem. The f double dash of t exists, fn of t exists, all those things, and minus k into x minus t raised to n plus 1. ಇಲ್ಲಿ k ಅಂತಕ್ಕಂಥದ್ದನ್ನ ನಾನು ಯಾವ ರೀತಿಯಾಗಿ ಚೂಸ್ ಮಾಡ್ತೀನಿ ಅಂದ್ರೆ g of a is equal to 0. ಯಾಕೆ ನಾವು ಚೂಸ್ ಮಾಡಬಹುದು? ಯಾಕೆ ಅನ್ನೋದು ನೆಕ್ಸ್ಟ್ ಬರ್ತದೆ. ಯಾಕೆ ನಾನು ಈ ತರ k ನ g of a is equal to, in order to apply ರೋಲ್ಸ್ ಥಿಯರಮ್ ಸಲುವಾಗಿ ನಾನು ಇಲ್ಲಿ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರ್ತದೆ? 0 ಬರ್ತದೆ. ಹಂಗಾಗಿ ನಾನು ಜಿ ಆಫ್ ಎ ಇಸ್ ಈಕ್ವಲ್ ಟು 0 ಬರೋದ್ರೆ ನಾಟ್ ಟು ಮೇಕ್ ಈಕ್ವಲ್ ಮಾಡೋದ್ರಿಂದ ನಾನು ಕೆ ನ ಆ ತರ ಚೂಸ್ ಮಾಡಿ ಇಲ್ಲಿ ನಾನು ಜಿ ಆಫ್ ಟಿ ಬರಿತೀನಿ. ನೋಡ್ರಿ, ಇಲ್ಲಿ ಎಫ್ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಫಂಕ್ಷನ್ ಇಲ್ಲಿ, ಅಂಡ್ ಎಫ್ ಆಫ್ ಟಿ ಇಸ್ ಅಗೇನ್ ದೇರ್ ಕಂಟಿನ್ಯೂಸ್ and f dash continuous and differentiable, because they tell that f of up to n plus 1 derivative exist in a open interval ಅಂತಂದ್ರೆ f dash of t, f double dash of t, they are all continuous function. Then this k is constant and this is polynomial. The entire function g of t is continuous in a closed interval and differentiable in open interval, and one g of a is equal to g of a. This is condition for Rolle's theorem. We already studied that. And by using this condition, there we can say that there exists a c in the open interval a comma x, and g dash of c is equal to 0. g dash of c is equal to 0 ಅಂದ್ರೆ ನಾವು g dash of t ಕಂಡುಹಿಡಿಯಬೇಕು. g of t ಕೊಟ್ಟಿದ್ದಾರೆ ಆಲ್ರೆಡಿ. g dash of t, f of x is 0, and once if you differentiate we can get like this. Okay, you can get this expression. ನೋಡ್ರಿ, ಇಲ್ಲಿ ಎಲ್ಲಾ ಟರ್ಮ್ ಅಂದ್ರೆ ಕೆಲವೊಂದು ಟರ್ಮ್ಗಳು ಈ ಎರಡು ಟರ್ಮ್ ಅನ್ನ ಬಿಟ್ಟು ಎಲ್ಲಾ ಟರ್ಮ್ಗಳು ಕ್ಯಾನ್ಸಲ್ ಆಗ್ತವೆ. ಎಫ್ ಡ್ಯಾಶ್ ಆಫ್ ಟಿ ಕ್ಯಾನ್ಸಲ್ ಇಲ್ಲಿ ಆಗ್ತದೆ, ಎಫ್ ಡಬಲ್ ಡ್ಯಾಶ್ ಆಫ್ ಟಿ ಇಂಟು ಎಕ್ಸ್ ಮೈನಸ್ ಟಿ ಅಂಡ್ ಇಲ್ಲಿ ಕ್ಯಾನ್ಸಲ್ ಆಗಿ ಈ ಎರಡೇ ಟರ್ಮ್ಗಳು ಉಳಿತವೆ. ಜಿ ಡ್ಯಾಶ್ ಆಫ್ ಟಿ ಇಸ್ ಈಕ್ವಲ್ ಟು ದಿಸ್ ಎಕ್ಸ್ಪ್ರೆಷನ್. ನಾ ಹೇಳಿದೆ ಜಿ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಅಂತೀನಿ. ಟಿ ಇಸ್ ಈಕ್ವಲ್ ಟು ಸಿ ಈ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಜಿ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆದಾಗ ನಮ್ಗೆ ಕೆ ವ್ಯಾಲ್ಯೂ ಬರ್ತದೆ. K, if I get this value again, if you substitute back into the g of a is equal to 0, what we can get? Finally we can get Taylor series expansion, whatever this is expansion. Okay, Rn of x is equal to f of n of c. This is called remainder. Okay, ಇಲ್ಲಿ ನಮಗೆ ಫೈನಲ್ ಆಗಿ ಈ ಟರ್ಮ್ ನಮಗೆ ಎಕ್ಸಿಸ್ಟ್ ಆಗ್ತದೆ. ಆದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್
ಥಿಂಕ್ ನಾನು ಹೇಳ್ತೀನಿ. ಏನು ಇಂಪಾರ್ಟೆಂಟ್ ಟರ್ಮ್ಸ್ ಅಂದರೆ ಅಕಾರ್ಡಿಂಗ್ ಟು ದ ಟೈಲರ್ಸ್ ಥಿಯರಮ್ ನೋಡ್ರಿ, ಇಫ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ ಇಂಟರ್ವಲ್ ಅಂಡ್ ಡಿಫರೆನ್ಸಿಬಲ್ ಇನ್ ಓಪನ್ ಇಂಟರ್ವಲ್ ಎ ಕಾಮ ಎಕ್ಸ್ ದರ್ ಎಕ್ಸಿಸ್ಟ್ ನಮಗೆ ಪಾಯಿಂಟ್ ಗೊತ್ತು ಇನ್ ರಿಮೈಂಡರ್ ಟರ್ಮ್. ಬಟ್ ಆಕ್ಚುಲಿ ಏನಾಗುತ್ತೆ ಇಲ್ಲಿ, ವಿ ಡೋಂಟ್ ನೋ ಫೈಂಡ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ದಿಸ್ ಸಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ವಿ ಕ್ಯಾನ್ ಸಫಿಷಿಯೆಂಟ್ಲಿ ಟು ಸ್ಟಾಪ್ ದ ಎಕ್ಸ್ಪಾನ್ಷನ್ ಆಫ್ಟರ್ ಓನ್ಲಿ ಫ್ಯೂ ಟರ್ಮ್ಸ್ ಎಫ್ ಆಫ್ ಎ ಮತ್ತು ಎಫ್ ಡ್ಯಾಶ್ ಆಫ್ ಎ ಕಂಡಿಡಿದು ಪ್ಲಸ್ ಸಮ್ ರಿಮೈಂಡರ್ ಟರ್ಮ್ ಅಂತ ಬರಿಬಹುದು. ಆ ಎರಡು ಟರ್ಮ್ಗೆ ನಾವು ಸಿ ಅನ್ನು ಕಂಡುಹಿಡಿಯೋದು ಬಹಳ ಕಷ್ಟ. ಬರೀಬಹುದು ನಾ ಹೇಳ್ತೀನಿ ಯಾವ ತರ. ಅಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು in practical exact value of c is not unknown. Is their only option is you have to increase the number of terms. ನೋಡ್ರಿ, ಇಲ್ಲಿ ಇನ್ಕ್ರೀಸ್ ದ ನಂಬರ್ ಆಫ್ ಟರ್ಮ್ಸ್ ಮಾಡಿದಾಗ ರಿಮೈಂಡರ್ ಟರ್ಮ್ ಏನಾಗ್ತದೆ, 0 ಟೆನ್ಸ್ ಟು ಎ 0 ಆಗ್ತದೆ. ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿ ಗೊತ್ತಿಲ್ಲ. ಸಿ ವ್ಯಾಲ್ಯೂ ಏನಾದರೂ ಗೊತ್ತಿತ್ತು ಅಂದ್ರೆ ನಾವು ಯಾವುದೇ ಒಂದು ಟರ್ಮ್ ಅಲ್ಲಿ ಎಫ್ ಆಫ್ ಎ, ಎಫ್ ಡ್ಯಾಶ್ ಆಫ್ ಎ, ಅಪ್ ಟು ಎಫ್ ಟ್ರಿಬಲ್ ಡ್ಯಾಶ್ ಆಫ್ ಎ ಇದ್ದಾಗ ಸಿ ವ್ಯಾಲ್ಯೂ ಒಂದು ಎಕ್ಸಿಸ್ಟ್. ಹೌದಾ? ಆ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಹಂಗಾಗಿ ಆ ವ್ಯಾಲ್ಯೂವನ್ನು ಕಂಡುಹಿಡಿಯಕ್ಕಿಂತ ಮುಂಚೆ ನೋಡ್ರಿ, ಈ ಟೈಲರ್ಸ್ ಎಕ್ಸ್ಪಾನ್ಷನ್ ಇಂದ ಇಫ್ ಯು ಪುಟ್ ಇಲ್ಲಿ ಏನಾದರೂ ನಾವು ಎಕ್ಸ್ ಎ ಬದಲಿ 0 ಅಂತ ಪುಟ್ ಮಾಡಿದ್ರೆ ನಮ್ಮ ಮ್ಯಾಕ್ಲೋರಿಯನ್ ಸೀರೀಸ್ ಸಿಗ್ತದೆ ಅಷ್ಟೇ. ಮ್ಯಾಕ್ಲೋರಿಯನ್ ಸೀರೀಸ್ಗೂ ಟೈಲರ್ ಸೀರೀಸ್ಗೂ ಮತ್ತೇನು ಡಿಫ್ರೆನ್ಸ್ ಇಲ್ಲ. ಅದೇ ಫಾರ್ಮುಲನ್ನು ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಾವು ಯಾವ ರೀತಿಯಾಗಿ ಟೈಲರ್ಸ್ ಅನ್ನು ಯೂಸ್ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಯಾವ ತರ ನಾವು ಈ ಫಂಕ್ಷನ್ ಎವಾಲ್ಯುಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಇಂಟರ್ವಲ್ ಟೇಕ್ ಯು ಕ್ಯಾನ್ ಟೇಕ್ 0, ಎಕ್ಸ್, ಎಕ್ಸ್ ಈಸ್ 0.1 ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 0, ಎಕ್ಸ್ ಅನ್ಕೊಳ್ಳಿ. 0, ಎಕ್ಸ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0.1 ಆದಾಗ ನಾವು e raised to 0.1 actual value is 1.1051709 ಇದೆ. By using Taylor's series expansion up to 4 terms, if you calculate, it is approximately equal to 1.1051667. This is how we can find out the ನೋಡ್ರಿ, ಈಗ ನಾವು ನಂಬರ್ ಆಫ್ ಟರ್ಮ್ಸ್ ಅನ್ನ ಇನ್ಕ್ರೀಸ್ ಮಾಡಿದಾಗ, ಕೀಪ್ ಇನ್ ಮೈಂಡ್, ನಂಬರ್ ಆಫ್ ಟರ್ಮ್ಸ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಅಕ್ಯೂರೆಸಿ ಏನಕ್ಕೆ ನೋಡ್ರಿ, ತ್ರೀ ಟರ್ಮ್ಗೆ ಏನಂತ ಬಂತು, 1.105 ಬಂತು. 4th ಟರ್ಮ್ಗೆ ಸ್ಟಿಲ್ ಇಟ್ ಈಸ್ ಅಪ್ ಈಕ್ವಲ್ ಟು 0. ವೈ? ಇಫ್ ಯು ಕೀಪಿಂಗ್ ಎಕ್ಸ್ ಕಾನ್ಸ್ಟೆಂಟ್ ಇಟ್ಟು ನಾನೇನಾದ್ರೂ ನಂಬರ್ ಆಫ್ ಟರ್ಮ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಮಗೆ ರಿಮೈಂಡರ್ ಎರರ್ ವ್ಯಾಲ್ಯೂ ಏನ್ ಬರ್ತದೆ ಅದು 0 ಆಗ್ತದೆ. ಅಂದ್ರೆ ಎರರ್ ವ್ಯಾಲ್ಯೂ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದಿಸ್ ಆಕ್ಚುಯಲ್ ವ್ಯಾಲ್ಯೂ, ಫಂಕ್ಷನ್ ವ್ಯಾಲ್ಯೂ ಅಂಡ್ ದಟ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಇಸ್ ಬಿಕಮ್ 0 ಆಗ್ತದೆ. ಹಂಗಾಗಿ ನಾವು ರಿಮೈಂಡರ್ ಟರ್ಮ್ 0 ಆಗ್ತದೆ. ಮತ್ತೊಂದು ಬಹಳ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, the error will going to increase as we move from the a. ನೋಡಿ, a ರಿಂದ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 0.1 ಅಂತ ತಗೊಳ್ಳಿ. 0.1 ಅಂತ ತಗೊಂಡಾಗ ಇಫ್ ಯು ವಾಂಟ್ ಟು ಎವಾಲ್ಯುಯೇಟ್ e raised to 0.1 ಅಪ್ ಟು 2 ಟರ್ಮ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಈ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಏನಾಗ್ತದೆ, 1.105 ಬರ್ತದೆ. ಆಕ್ಚುಯಲ್ ವ್ಯಾಲ್ಯೂ 1. ದ ಎರರ್ ಎಷ್ಟಿದೆ, 0.0017. ಅದೇ 2 ಟರ್ಮಿಗೆ ಅರ್ಥ ಮಾಡ್ಕೊಳ್ಳಿ, if you calculate the value of e raised to 0.3 for same 2 terms, the error will going to increase here. Andre as x moves away from the 0, the error will going to increase. Keep in mind with an example I provided. For the same number of terms, the error is increases as x moves further from the a. Andre a same number of ಟರ್ಮ್ಸ್ಗೆ ಎರರ್ ಏನಿದೆ ನೋಡ್ರಿ, ಇಲ್ಲಿ 2 ಟರ್ಮ್ಸ್ಗೆ ಎಕ್ಸ್ ಇಸ್ ಈಕ್ವಲ್ ಟು 0.1 ಆದಾಗ ನಮ್ಗೆ ಎರರ್ ಇಷ್ಟಾಯಿತು. ಇಫ್ ಯು ಮೂವ್ ಅವೇ, ಇಫ್ ಯು ವಾಂಟ್ ಟು ಎವಾಲ್ಯುಯೇಟ್ ದ ಫಂಕ್ಷನ್ ಅವೇ ಫ್ರಮ್ ದ 0.3, we need to increase the number of terms. That's why and one option, there is no
possibility to find out C value, only the one option is if you increase the number of terms, the error term will going to decrease and the remainder term will going to decrease here, or you can say same thing. ಹಾಗಾಗಿ ನಾವು ಏನು ಮಾಡಬೇಕು ಇಲ್ಲಿ, ನಾವು only option we are not able to find out C, we have to increase the number of terms. ಹಂಗ ಅಲ್ಲೇನಾದರೂ ರಿಮೈಂಡ್ ಟರ್ಮ್ ಟೆನ್ಸ್ ಟು 0 ಅಂತ ಬಂದ್ರೆ ಓಕೆ. ನೋಡ್ರಿ ಇಲ್ಲಿ ನಾ ಹೇಳಿದೆ ಈ ಒಂದು ಎಕ್ಸಾಂಪಲ್ ಎಕ್ಸ್ ಈಸ್ ಈಕ್ವಲ್ ಟು 0.3 ಅಲ್ಲಿ ನಾವು ಕ್ಯಾಲ್ಕುಲೇಟ್ ಸೇಮ್ ವ್ಯಾಲ್ಯೂ 2 ಟರ್ಮ್ಸ್ಗೆ ಆಕ್ಚುಯಲ್ ವ್ಯಾಲ್ಯೂ ಇದು 1.39 ಇ ರೇಸ್ ಟು 0.3ಗೆ ಆಕ್ಚುಯಲ್ ವ್ಯಾಲ್ಯೂ 1.34986 ಬರ್ತದೆ. 2 ಟರ್ಮ್ಸ್ ನೀವೇನಾದರೂ ಟೈಲರ್ ಸೀಸಮ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಎರರ್ ಎಷ್ಟಾಗಿ ಬರುತ್ತದೆ 0.04986 ಆಗ್ತದೆ. ಅದೇ ನೀವೇನಾದರೂ 3 ಟರ್ಮ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡಿದಾಗ ಎರರ್ ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ರಿಮೈಂಡರ್ ಟರ್ಮ್ ಏನಿದೆಯಲ್ಲ ಅದನ್ನ ನಾವು ಕಡಿಮೆ ಮಾಡ್ತಾ ಹೋಗಬೇಕು. 10 to 0 ಅಂದ್ರೆ ನಾವಿಲ್ಲಿ more the terms the approximation gets even closer, the error continues to drop substantially, each term corrects based on the higher order, greater accuracy ಸಿಗುತ್ತೆ. ಹಾಗಾಗಿ ನಾವು ಇಲ್ಲಿ ಸೈನ್ ಎಕ್ಸು ಕಾಸ್ ಎಕ್ಸ್ ಅಲ್ಲಿ ಮಾಡ್ತಾ ಇರೋದಷ್ಟೇ. ನಾವು ಈ ಸಿ ವ್ಯಾಲ್ಯೂ ಕಂಡುಹಿಡಿಯೋಕ್ಕಾಗಲ್ಲ. ಒಂದು ವೇಳೆ ಸಿ ವ್ಯಾಲ್ಯೂ ಗೊತ್ತಿತ್ತು ಅಂದರೆ 2 ಟರ್ಮ್ಸ್ಗೆ ನಿಲ್ಲಿಸಿ ಡೈರೆಕ್ಟ್ ಸಿ ವ್ಯಾಲ್ಯೂ ಎಕ್ಸ್ಪಾಂಡ್ ಮಾಡ್ಬೋದು. ಆದರೆ ಪಾಸಿಬಲ್ ಆಗದೇ ಇರೋದ್ರಿಂದ ನಾವು ನಂಬರ್ ಆಫ್ ಟರ್ಮ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿ ರಿಮೈಂಡ್ ಟರ್ಮ್ ಅನ್ನ 0 ಮಾಡ್ತಾ ಹೋದಾಗ ನಾವು ಈ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಕ್ಸ್ಪಾನ್ಷನ್ ಮಾಡ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ. ನಾ ಈಗಲೇ ಹೇಳಿದೆ ದಿಸ್ ಇಸ್ ನಾಟ್ ಪಾಸಿಬಲ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸಿ. ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಅನ್ನ ಕೊಟ್ಟಾಗ ನಾವು ಎರಡು ರೀತಿ, ಒಂದು ಎಕ್ಸು ಎಗೆ ಹತ್ತಿರ ಇದ್ದಾಗ ಸ್ವಲ್ಪ 2-3 ಟರ್ಮ್ ಅಲ್ಲಿ ಸಾಕು. ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಎ ರೀಸ್ ಟು 0.01 ಆಗ 2 ಟರ್ಮ್ಸ್ ಇಂದ ಆ ಫಂಕ್ಷನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಗ್ತದೆ. ಆದರೆ ಎಕ್ಸು ಎದಿಂದ ಬಹಳ ದೂರ ಇದ್ದಾಗ ನಾವು ನಂಬರ್ ಆಫ್ ಟರ್ಮ್ಸ್ ಅನ್ನ ಜಾಸ್ತಿ ಮಾಡಲೇಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ಎಫ್ ಡಬಲ್ ಡ್ಯಾಶ್ ಆಫ್ ಟಿ, ಎಫ್ ಟ್ರಿಪಲ್ ಡ್ಯಾಶ್ ಆಫ್ ಟಿ, like that. Not t, a, f dash of 0. If around a is equal to 0 andre f dash of 0, f double dash of 0 we have to find out. ಹಾಗಾಗಿ ಇಲ್ಲಿ ನಾವು ಸೈನ್ ಎಕ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ರಿಮೈಂಡರ್ ಟರ್ಮ್ ಏನಿದೆಯಲ್ಲ ಅದು as n tends to infinity it becomes the limit of the remainder term as n tends to infinity is equal to 0 ಆಗೋದ್ರಿಂದ ನಾವು the sin x can be written as sum of can be written as convergent infinite series. Note, we can write as convergent infinite series. We can study further. Okay, thank you.